ತಾವರೆಕೆರೆಯ ಗಿಡ್ಡೇನಹಳ್ಳಿಯಲ್ಲಿ ಸರ್ಕಾರಿ ಜಾಗ ಹೆಸರಿನಲ್ಲಿ ವಂಚನೆ ಆರೋಪ. ನೋಡೋಣ ಅಳತೆ ಮಾಡ್ತೀವಿ, ಜಾಗ ಅಳತೆ ಮಾಡ್ತೀವಿ ಅಂತ ಹೇಳ್ತವ್ರೆ. ಇನ್ನವರೆಗೂ ಏನಿಲ್ಲ, ನಾವು बड़ोरो। बेसिकली थोड़ा प्रॉब्लम यही है सर कि बोलो इधर गाड़ी नहीं आता। मेन बात ओला बुक करने से भी बहुत लेट आता है। बोलो ಇಲ್ಲಿ ಪವರ್ ಪ್ರಾಬ್ಲಮ್ ಜಾಸ್ತಿ ಇದೆ, ಮತ್ತೆ ಸಂತೆ ಪ್ರಾಬ್ಲಮ್ ಇದೆ, ಮತ್ತೆ ಆಸ್ಪತ್ರೆ ಪ್ರಾಬ್ಲಮ್ ಇದೆ. ಏಳು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಲ್ಲದೆ ಸಂಕಷ್ಟದಲ್ಲಿ ಜನ. ಉತ್ತರ ಕರ್ನಾಟಕದ ಮುಗ್ಧ ಜನರೇ ಇವನ ಟಾರ್ಗೆಟ್. ನೀವು ಹೆಂಗ್ ತಿಂತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಏನ್ ತೊಂದರೆ ಇದೆ, ಯಾರು ಕೆಲವರಿಲ್ಲ. ಸರ್ ಬರ್ತಾರೆ, ಎಲ್ಲ ನೋಡ್ತಾನೆ, ಏನಿಲ್ಲ ಹೆಲ್ಪ್ ಮಾಡಲ್ಲ ಯಾರು. ಇಲ್ಲಿ ನಮ್ಗೆ ಬಹಳ ಕಷ್ಟ ಇದೆ ಸರ್. ನಮ್ಗೆ ಬಹಳ ಜೀವನ ಮಾಡ್ಬೇಕಂದ್ರೆ ಒಂದ್ ಕೆಲಸ ಭಾವಸ ಏನು ಇಲ್ಲ. ಧ್ವನಿ ಎತ್ತಿದ ಕರುನಾಡ ವಾರ್ತೆ ಸಂಪಾದಕರಿಗೆ ಧಮಕಿ. ನಮಗೆ ಮೈ ಸರಿ ಇಲ್ಲ ಅಂದ್ರೆ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತಂದ್ರು ಕಷ್ಟ ಇದೆ. ಇಲ್ಲಾಂದ್ರೆ ತಾವರೆಕೆರೆ ಹೋಗ್ಬೇಕು, ಇಲ್ಲಾಂದ್ರೆ ಸಂಡಕೊಪ್ಪ ಹೋಗ್ಬೇಕು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದ್ರೂ. ಈ ಥರದಲ್ಲಿ ಜೀವನ ಮಾಡ್ಕೊಂಡು 4 ವರ್ಷದಿಂದ ಇಲ್ಲೇ ಕೂತಿದ್ದೀವಿ ಸರ್. ನಾವು ಮನೆ ಮಟ್ಟ ನಮ್ಗೆ ಯಾವುದೂ ಇಲ್ಲ. ಇಲ್ಲಿ ಬಡವರು ನಾವು, ಬಾಡಿಗೆ ಕಟ್ಟಕ್ಕಾಗಲ್ಲ ನಮ್ಮ ಕೈನಲ್ಲಿ. ತಾವರೆಕೆರೆಯ ಗಿಡ್ಡೇನಹಳ್ಳಿಯಲ್ಲಿ ಸರ್ಕಾರಿ ಜಾಗ ಮಂಜೂರು ಮಾಡಿಸುವುದಾಗಿ ಹೇಳಿ ವಂಚನೆ. ಕಳೆದ 7 ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಕಾಡು ಪ್ರಾಣಿಗಳಂತೆ ಬದುಕ್ತಾ ಇರುವ ಜನ. ಮೂಲಭೂತ ಸೌಕರ್ಯಗಳಿಲ್ಲದೆ ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇಲ್ಲಿನ ಜನ. ಹಕ್ಕುಪತ್ರ ಕೊಡಿಸುವುದಾಗಿ ಅಮಾಯಕ ಜನರಿಗೆ ನಂಬಿಸಿ ವಂಚನೆ ಆರೋಪ ಕೇಳಿಬಂದಿದೆ. ಇಲ್ಲಿ ಸುತ್ತಮುತ್ತ ಯಾವುದೇ ಕೆಲಸಗಳಿಲ್ಲದೆ ಪರದಾಡುತ್ತಿರುವ ಇಲ್ಲಿನ ಜನ. ಸರ್ಕಾರಿ ಸೈಟ್ ಕೊಡಿಸುವುದಾಗಿ ಹೇಳಿ ಹಣ ವಸೂಲಿ ಆರೋಪ. ಇದರ ಬಗ್ಗೆ ಧ್ವನಿ ಎತ್ತಿದ ಕರುನಾಡ ವಾರ್ತೆ ಪತ್ರಿಕೆ ಸಂಪಾದಕರಿಗೆ ಧಮಕಿ ಹಾಕಿದ ಮಂಜುನಾಥ್. ಅಟ್ರಾಸಿಟಿ ಕಮಿಟಿ ಮೆಂಬರ್ ಅಂತ ಕರೆ ಮಾಡಿದ ಸಂಘಟನೆಯ ಖಜಾಂಚಿ ಮಂಜುಳಾ. ಮುಗ್ಧ ಜನರ ಪರಿಶ್ರಮದ ಹಣಕ್ಕೆ ಕನ್ನ ಹಾಕುವ ಇಂತಹ ಸಂಘಟನೆಗಳ ಮೋಹಕ್ಕೆ ಬಲಿಯಾಗಬೇಡಿ. ಜನರೇ ಎಚ್ಚರ. ಇವರ ಬಗ್ಗೆ ಮಾಹಿತಿ ಇದ್ರೆ ತಕ್ಷಣ ಕರುನಾಡ ವಾರ್ತೆ ಪತ್ರಿಕೆ ಸಂಪಾದಕರಿಗೆ ಸಂಪರ್ಕಿಸಿ. ಯಾರು ಹೆಲ್ಪ್ ಮಾಡೋರಿಲ್ಲ. ನೀವು ಹೆಂಗ್ ತಿಂತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಏನ್ ತೊಂದರೆ ಇದೆ, ಯಾರು ಕೆಲವರಿಲ್ಲ. ಸರ್ ಬರ್ತಾರೆ, ಎಲ್ಲ ನೋಡ್ತಾನೆ, ಏನಿಲ್ಲ ಹೆಲ್ಪ್ ಮಾಡಲ್ಲ ಯಾರು. ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ.